ಹಲೋ ಚಡ್ಡಿ ಬಿಡೀಸ್, ವೀಕೆಂಡ್ ಬರ್ತಾಯಿತ್ತು, ಏನಾದರೂ ಸರ್ಕಸ್ ಮಾಡಬೇಕಲ್ಲ ಅಂತ ಹೇಳ್ಕೊಂಡು ನಾನು ಟಿಪ್ ಮಾಡ್ತಿರ್ಬೇಕಾದ್ರೆ ನನ್ನ ನೆನಪಾಗಿದೆ ಮೊನ್ನೆ ಹೊಸತ್ತಾಗಿ ತಂದ ಬೇಕಿಂಗ್ ಮೌಲ್ಡ್ ಆಯಿತಾ. ಸೊ ಇನ್ನೇನು ಲೆಟ್ಸ್ ಬೇಕ್ ಸಮ್ ಕೇಕ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಇದರಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಐಟಮ್ಸ್ಗಳನ್ನು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿ ಅದನ್ನು ಮೌಲ್ಡ್ಗೆ ಹಾಕ್ತಾ ಇದ್ದೆ ಆಯಿತಾ. ಅದನ್ನು ನೋಡುವಾಗಲೇ ನನಗೆ ವಾವ್, ಐ ಆಮ್ ಡೂಯಿಂಗ್ ಸಮಥಿಂಗ್ ಗ್ರೇಟ್ ಅಂತ ಅನಿಸಿತು. ಸೊ ಇನ್ನೇನು ಮೌಲ್ಡನ್ನು ಕೊಂಡೋಗಿ ಏರ್ ಫ್ರೈಲಿ ಇಡುವ ಅಂತೇಳಿ ಹೋಗಬೇಕಾದ್ರೆ ಕಹಾನಿ ಮೇಡ್ ಟ್ವಿಸ್ಟ್. ಅಂಡಿಬೋಳಿ ನಾನು ಮೌಲ್ಡನ್ನು ಎಕ್ಸೆಲ್ ಸೈಜಲ್ಲಿ ತಂದಿದ್ದೆ ಆಯಿತಾ. ಹೇಗೆಲ್ಲ ಮಾಡಿದ್ರೆ ಸಹ ಅದು ಫಿಕ್ಸ್ ಆಗಲಿಲ್ಲ. ಅಷ್ಟೇ ನನ್ನ ತಮ್ಮ ಕೂಡ ನಾಲ್ಕು ಉಬ್ಬಿದ್ದ. ಇನ್ನೇನು ಮಾಡೋದು ಅಂತ ಥಿಂಕ್ ಮಾಡ್ತಿರ್ಬೇಕಾದ್ರೆ ನೆನಪಾಗಿದ್ದೆ ನಮ್ಮ ಇಡ್ಲಿ ಪಾತ್ರೆ. ಸಂಹೌ ಹಾಗೋ ಹೀಗೋ 1.5 hour ಚಂದ ಮಾಡಿ ಲೋ ಫ್ಲೇಮಲ್ಲಿ ಇಟ್ಟು ಬೇಕ್ ಮಾಡಿದೆ ಆಯಿತಾ. ಸೊ ಸಂಹೌ ಇದು ಈ ಸಲ ಹೋಯ್ತು ಡಮಾರ್ ಅಂತ ನಾನು ಅಂದ್ಕೊಂಡ್ರೆ ಸರ್ಪ್ರೈಸಿಂಗ್ಲಿ ಇಟ್ ವಾಸ್ ಗುಡ್. ಸೊ ಅವನ್ ಏರ್ ಫ್ರೈಯರ್ ಇಳಿದ್ರೆ ಏನಂತೆ, ನಮ್ಮ ಇಡ್ಲಿ ಪಾತ್ರೆ ಉಂಟಲ್ಲ ಚಂದ ಮಾಡಿ ಕುಕ್ ಮಾಡಿ ತಿನ್ನಿ. ಸರಿ, ಹಾಗಾದರೆ